ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಎರಡು ವಿಚಾರವಾಗಿ ಮಾತಾಡೋದಕ್ಕಿದೆ. ಒಂದು ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ನಡೀತಾ ಇರುವಂತಹ ಬಹಳ ದೊಡ್ಡ ಸ್ಕ್ಯಾಮಿನ ಬಗ್ಗೆ. ಎರಡು ತುಂಬಾ ಇಂಪಾರ್ಟೆಂಟ್ ವಿಚಾರ. ಸೊ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಎಲ್ಲದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ತಾ ಹೋಗ್ಬೇಡೋಣ. ಈಗ ಮೊದಲನೇದಾಗಿ ಈ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ದೊಡ್ಡ ಸ್ಕ್ಯಾಮ್ ಆಗಿದೆ. ಇದ್ರ ಬಗ್ಗೆ ಒಂದು ವಿಚಾರ ಈಗಷ್ಟೇ ವೈರಲ್ಗಳಾಗ್ತಾ ಇರುವಂತದ್ದು ನ್ಯೂಸ್ಗಳಲ್ಲಿ. ಕಲಬುರಗಿಯಲ್ಲಿ ಈಗ ರಾತ್ರೋರಾತ್ರಿ ರೇಷನ್ ಡಿಪೋಗಳಿಂದ ರೇಷನ್ನ ಎತ್ಕೊಂಡು ಹೋಗಿ ತೆಲಂಗಾಣ ಮತ್ತೆ ತಮಿಳ್ನಾಡಿಗೆ ಮಾರ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಸೊ ಕಲಬುರಗಿ ಜನ ಇವಾಗ JR ನಗರ ಅಂತ ಅನ್ಸುತ್ತೆ, ಈ JR ನಗರದಲ್ಲಿ ಈ ತರ ಒಂದು ಕಳ್ಳ ಸಾಗಾಣಿಕೆ ನಡೆದಿರುವಂತದ್ದು CCTVಯಲ್ಲಿ ರೆಕಾರ್ಡ್ ಆಗಿ ಈಗ ಇದರ ವಿಚಾರವಾಗಿ ತುಂಬಾ ದೊಡ್ಡ ಕ್ರಮನ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ನಿರ್ಧಾರನ ಕೂಡ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಈಗ ಅನ್ನಭಾಗ್ಯ ಯೋಜನೆದು ಅಮೌಂಟ್ ಆಗ್ಲಿ ಅಥವಾ ಈ ಯೋಜನೆದು ಏನು ಇಂದಿರಾ ಕಿಟ್ನ ಕೊಡ್ತೀನಿ ಅಂತ ಹೇಳಿದ್ರು, ಅದರ ವಿಚಾರವಾಗ್ಲಿ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ಗಳನ್ನ ಗೌರ್ಮೆಂಟ್ ಕೊಡ್ತಾ ಇಲ್ಲ. ಅದ್ರ ಮಧ್ಯ ಈ ರೀತಿ ಕಳ್ಳು ಸಾಗಾಣಿಕೆ ಮಾಡಿಕೊಂಡು ಬೇರೆ ಸ್ಟೇಟ್ಗಳಿಗೆ ಅಕ್ಕಿನ ಮಾರ್ತಾ ಇರುವಂತದ್ದು ಕಂಡು ಬಂದಿದೆ. ಸೊ ಅಲ್ಲಿನ ಮಾಲೀಕರು ಹೇಳ್ತಾರೆ, ಇಲ್ಲ ಅವ್ರು ಒಂದೇ ಫ್ಯಾಮಿಲಿ ಅವರು ಬಂದು ತಗೊಂಡೋದ್ರು ಹಾಗೆ ಹೀಗೆ ಅಂತ. ರಾತ್ರೋರಾತ್ರಿ ಕಳ್ತನ ಮಾಡುವಂತದ್ದು ಏನಿತ್ತು? ಈಗ ಕಲಬುರಗಿಯಲ್ಲಿರುವಂತ ಆ ಏರಿಯಾ JR ನಗರ ಅನ್ನೋ ಏರಿಯಾದಲ್ಲಿ ಇರೋರಿಗೆ ಡಿಸ್ಟ್ರಿಬ್ಯೂಷನ್ ಆಗೋದಿಲ್ವಲ್ಲ. ಈಗ ಅಕ್ಕಿ ಶಾರ್ಟೇಜು ನಾಳೆ ಬನ್ನಿ ನಾಡಿದ್ ಬನ್ನಿ ಅಂತ ಹೇಳಿ ಕಳಿಸುವಂತ ಸಂದರ್ಭಗಳು ಕೂಡ ಉಂಟಾಗುತ್ತೆ. ಇದರಿಂದ ತುಂಬಾ ಜನಕ್ಕೆ ಹೊಡೆತ ಬೀಳುತ್ತೆ. ಅಂಡ್ ತುಂಬಾ ಜನ ಆಕ್ಚುಲಿ ಮೀಡಿಯಾಗಳ ಮುಂದೆ ಮಾತಾಡಿದ್ದಾರೆ, ಹೌದು ನಮ್ಮ ಒಂದು ಸರ್ಕಾರ ನಮ್ಮ ಹೊಟ್ಟೆ ಹಸುವನ್ನ ನೀಗ್ಸಕ್ಕೆ ಅಂತ ಹೇಳಿ ಅಕ್ಕಿನ ಕೊಟ್ರೆ ಇವ್ರು ನೋಡಿದ್ರೆ ಇಲ್ಲಿ ರೇಷನ್ ಡಿಪೋಗಳವರು ಕಳ್ಸಾಗಾಣಿಕೆ ಮಾಡ್ಕೋತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇದರ ವಿಚಾರವಾಗಿ ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ನ ತಗೋಬೇಕು ಗೌರ್ಮೆಂಟ್ ಅಂತ ಹೇಳಿ ಎಲ್ಲ ಕಡೆನೂ ಒಂದಷ್ಟು ಸುದ್ದಿಗಳು ಓಡಾಡ್ತಾ ಇದಾವೆ ಇವಾಗ. ಅಫ್ಕೋರ್ಸ್ ಯಾಕಂದ್ರೆ ಇದು ನಮಗ್ ಕೊಡ್ತಾ ಇರೋದು, ನಮಗ್ ಕೊಟ್ಟಾಗ ಅವ್ರು ಹೆಂಗೆ ರೇಷನ್ ಡಿಪೋ ಅವರು ಕಳ್ಳಾಗಿ ಸಾಗಾಣಿಕೆನ ಮಾಡ್ಕೋತಾ ಇದ್ದಾರೆ. ಇಟ್ ಇಸ್ ವೆರಿ ರಾಂಗ್, ವೆರಿ ಅಫೆನ್ಸ್ ಆಕ್ಚುಲಿ ಇದೆಲ್ಲಾನು. ಈ ತರ ಎಲ್ಲ ಮಾಡೋ ಹಾಗಿಲ್ಲ ಅವ್ರುಗಳು. ಸೊ ಅದಕ್ಕೆ ತಕ್ಕ ಪಾಠನ ಕಲ್ಸಿದ್ರೆ ಗೌರ್ಮೆಂಟು ನಿಜವಾಗ್ಲೂ ಅವ್ರಿಗೆ ಸ್ವಲ್ಪ ಬುದ್ಧಿ ಬರುತ್ತೆ. ಯಾರಿಗೆ ಅಕ್ಕಿ ತಲುಪಬೇಕು ಅವ್ರಿಗೆ ತಲುಪುತ್ತೆ. ಯಾಕಂದ್ರೆ ಇವತ್ತಿಗೂ ಸಮೇತ ರೇಷನ್ ಡಿಪೋಗಳ ಮುಂದೆ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋತಾ ಇದ್ದಾರೆ. ಯಾಕಂದ್ರೆ ರೇಷನ್ ಡಿಪೋ ಅಲ್ಲಿ ಇಷ್ಟು ಜನಕ್ಕೆ ಅಂತ ಹೇಳಿ ಒಂದೊಂದು ರೇಷನ್ ಡಿಪೋಗಳು ಇಷ್ಟಿಷ್ಟು ಜನಕ್ಕೆ ಅಂತ ಹೇಳಿ ಒಂದೇ ದಿನ ಎಲ್ಲಾರ್ಗು 500,000 ಜನ ಎಲ್ಲ ಇದ್ರೆ ಒಂದೇ ದಿನ ಕೊಡಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ದಿನ ಬರ್ತಾರೆ, ಲೈನ್ ನಿಂತ್ಕೋತಾರೆ, ತಗೋತಾರೆ, ಹೋಗ್ತಾರೆ. ಅಂಡ್ ಇವಾಗ ಮುಂದಿನ ತಿಂಗಳಿಂದ ಇಂದಿರಾ ಕಿಟ್ ಬೇರೆ ಕೊಡೋದ್ರಿಂದ ಇನ್ನೂ ಒಂದ್ ಸ್ವಲ್ಪ ಎಲ್ಲಾನು ಟೈಟ್ ಮಾಡ್ತಾ ಇದ್ದಾರೆ, ಕೆಲವೊಂದಷ್ಟು ವಿಚಾರಗಳನ್ನ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಬಟ್ ಈ ರೀತಿ ಮಾಡೋದು ಬಹಳ ದೊಡ್ಡ ತಪ್ಪು ಅಂತ ಅನ್ಸುತ್ತೆ. ಅದಕ್ಕೆ ಯಾರಾದ್ರೂ ಕಲಬುರಗಿ JR ನಗರದಿಂದ ನಾನು ವಿಡಿಯೋಸ್ನ ನೋಡ್ತಾ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ ಏನಾಗ್ತಾ ಇದೆ ಅಪ್ಡೇಟ್ಸ್ ಅಂತ ಹೇಳ್ಬಿಟ್ಟು. ಬಿಕಾಸ್ ಇವಾಗ ಇನ್ನೂ ನ್ಯೂಸ್ ಅಲ್ಲಿ ನೋಡಿದ್ದು ನಾನು ಈ ತರ ಕಳ್ಸಾಗಾಣಿಕೆನ ಮಾಡ್ತಾ ಇದ್ದಾರೆ, ಸಿಗಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಬೇಜಾರಾಯ್ತು ಕೇಳ್ಬಿಟ್ಟು. ಈ ತರ ಎಲ್ಲ ಮಾಡಬಾರ್ದು, ಯಾರೇ ಆಗಿರ್ಬೋದು. ಎಲ್ಲರಿಗೂ ಅನ್ನ ಬೇಕು, ಅಕ್ಕಿ ಬೇಕು ಅಂತ ಹೇಳಿದಾಗ ಈ ತರ ಮಾಡಿದ್ರು ಇಟ್ ಇಸ್ ವೆರಿ ರಾಂಗ್. ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲಿ ಗೌರ್ಮೆಂಟ್ ಕಡೆಯಿಂದ. ಅಂಡ್ ಆಲ್ಸೋ ಇವಾಗ ನಿಮ್ಗೆ ಅನ್ನಭಾಗ್ಯದ್ದು 2 ತಿಂಗಳು ಹಣ ಬೇಡವಾ ನಮ್ ಜನಕ್ಕೆ? ಏನು ಅರ್ಥನೇ ಆಗ್ತಿಲ್ಲ. ಎಷ್ಟಂತ ಜನಗಳನ್ನು ಸರ್ಕಾರಕ್ಕೆ ಹೋಗಿ ಕೇಳೋದನ್ನು ಬಿಟ್ಬಿಟ್ರು. ಜೊತೆಗೆ ಅನ್ನಭಾಗ್ಯದ ಹಣದ ಬಗ್ಗೆ ಯಾರಿಗೂ ಚಿಂತೆನೂ ಆಗ್ತಾ ಇಲ್ಲ. ಅದ್ 2 ತಿಂಗಳು ಹಣನ ಗುಂಡಾಂತರ ಮಾಡಾಯ್ತು ಗೌರ್ಮೆಂಟು. ಇವಾಗ ಕೇಳಿದ್ರೆ ಏನಾದ್ರೂ ಒಂದು ರೀಸನ್ಸ್ ನ ಕೊಡ್ತಾರೆ. ಸೊ ಏನು 2 ತಿಂಗಳು ಹಣ, ಈ ಒಂದು ಅಕ್ಕಿ ಕೊಡೋದಕ್ಕಿಂತ ಮುಂಚೆ 2 ತಿಂಗಳು ಏನ್ ಕೊಡ್ಬೇಕಾಗಿತ್ತು ಆ ಹಣ ಇನ್ನ ಬರೋದು ಗ್ಯಾರಂಟಿ ಡೌಟ್ ಏನೆ ನಮ್ಗಳಿಗೆ. ಯಾಕಂದ್ರೆ ಇಷ್ಟು ದಿನ ಆದ್ಮೇಲೂ ಇನ್ನೂ ಯಾರು ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲ ಅಂತಂದ್ರೆ ಮೊನ್ನೆ ಬಜೆಟ್ ಅಲ್ಲಿ ಕೂಡ ಇದ್ರ ವಿಚಾರವಾಗೇನೆ ಕ್ವಶನ್ ಮಾಡಿದ್ದಾರೆ, ಅನ್ನಭಾಗ್ಯದ 2 ತಿಂಗಳು ಹಣ ಕೊಟ್ಟಿಲ್ವಲ್ಲ, ಇದನ್ನ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳ್ದವ್ರು. ಅದಾದ್ಮೇಲೆ ಇದುವರೆಗೂ ತುಟುಕ್ ಪಿಟಿಕ್ ಅಂತ ಅಂದಿಲ್ಲ. ಏನ್ ಮಾಡ್ತಾರೋ, ಎಲ್ಲಿಗೆ ಹೋಗುತ್ತೋ ಹಣ ಏನು ಅವ್ರವ್ರಿಗೆ ಗೊತ್ತಾಗ್ಬೇಕು. ಅವ್ರವರೇ ಒಂದು ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅಷ್ಟು ವಿಚಾರಗಳು ತುಂಬಾ ಕಾಂಪ್ಲಿಕೇಟ್ ಆಗಿ ಹೋಗಿದಾವೆ. ಗೌರ್ಮೆಂಟ್ ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅದನ್ನು ಮಾಡ್ತಾ ಇಲ್ಲ. ಸೊ ಅನ್ನಭಾಗ್ಯದ ಅಮೌಂಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನ ಬರೋದಿಲ್ಲ, ಮರ್ತು ಬಿಡಿ, ಬಿಟ್ಬಿಡಿ, ಓಕೆನಾ? ಇನ್ನ ಗೃಹಲಕ್ಷ್ಮಿ ಹಣ ಇನ್ನೆಲ್ಲರಿಗೂ ಜಮಾ ಆಗ್ತಾ ಇದೆ. ಯಾಕಂದ್ರೆ ರಂಜಾನು ಮುಗೀತು, ಈ ಕಡೆ ಯುಗಾದಿನೂ ಮುಗೀತು, ಎಲ್ಲ ಮುಗೀತು ಹಬ್ಬಗಳು. ಸೊ ಇನ್ನ ಕಂಟಿನ್ಯೂಸ್ ಆಗಿ ನಿಮ್ಗಳಿಗೆ ಅಮೌಂಟ್ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ನೀವು ಆರಾಮಾಗಿರಿ, ಬರುತ್ತೆ. ಈ ತಿಂಗಳು ಪೂರ್ತಿ ಕಾಲ ಅವಕಾಶ ಇದೆ ನಿಮ್ಗಳಿಗೆ. ಸೊ ಅಮೌಂಟ್ ಜಮಾ ಆಗುತ್ತೆ, ಸರಿನಾ? ಸೊ ಇನ್ನೇನು ಸದ್ಯಕ್ಕಂತೂ ಇನ್ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ಗಳಾಗಲಿ ಏನೂ ಇಲ್ಲ. ರೇಷನ್ ಕಾರ್ಡ್ದು ಅಪ್ಡೇಟ್ಸ್ಗಳಿಲ್ಲ. ನಾನು ಬಹಳಷ್ಟು ವಿಚಾರಗಳ ಬಗ್ಗೆ ನಿಮಗೆ ವಿಡಿಯೋನ ಮಾಡಿದ್ದೀನಿ. ಉಚಿತವಾಗಿ ಮನೆ ಕೊಡ್ತಾ ಇದ್ದಾರೆ, ಲೋನ್ಗಳನ್ನ ಕೊಡ್ತಾ ಇದ್ದಾರೆ, ಪೋಸ್ಟ್ ಆಫೀಸ್ ಸ್ಕೀಮ್ಗಳಿದ್ದಾವೆ. ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಇರುತ್ತೆ ಈ ಲೋನ್ ಸ್ಕೀಮ್ಗಳೆಲ್ಲಾನು. ನಿಮ್ಗೆ ಎಲ್ಲರಿಗೂ ಲೈಫ್ ಟೈಮ್ ಇದೆಲ್ಲ ನಿಮಗೆ
ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಬಹಳಷ್ಟು ವಿಚಾರನ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಫ್ರೀ ಮನೆ ಕೊಡ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ಗಳು ಓಪನ್ ಆಗಿದೆ. ನಾನು ವಿಡಿಯೋ ಮಾಡಿದಾಗ ರಿಜಿಸ್ಟ್ರೇಷನ್ ಓಪನ್ ಆಗಿದೆ ಅಂತಾನೆ ವಿಡಿಯೋ ಮಾಡೋದು, ಮತ್ತೆ ಆ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಆಗ್ತೀರಾ ಯಾವಾಗ ಓಪನ್ ರಿಜಿಸ್ಟ್ರೇಷನ್ ಅಂತ. ರಿಜಿಸ್ಟ್ರೇಷನ್ ಓಪನ್ ಆಗಿರೋದಕ್ಕೆ ನಾನು ವಿಡಿಯೋ ಮಾಡಿರೋದು, ಅದನ್ನ ಅರ್ಥ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕೆ ಸುಮ್ಮನೆ ಲಾಸ್ ಮಾಡ್ಕೋತೀರಾ? ಯಾರಾದ್ರೂ ಹೊಸ ಹೊಸ ವಿಚಾರಗಳು ಬಂದಾಗ ಯುಟಿಲೈಸ್ ಮಾಡ್ಕೊಳ್ಳಿ, ಸರಿನಾ? ಏನೇ ಅಪ್ಡೇಟ್ಸ್ ಇದ್ರು ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಇಷ್ಟೇ ಅಪ್ಡೇಟ್ಸ್ ಇರೋದು. ಈ ಕಡೆ ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಜಮಾ ಆಗ್ತಾ ಇದೆ ಕ್ಲಿಯರ್ ಆಗಿ. ಸೊ ಇದು ಡಿಸೆಂಬರ್ ಆಕ್ಚುಲಿ ನಿಮ್ಗೆ 27 ಬರ್ತಾ ಇರೋ ದಿನ, ಜಾನ್ವರಿ ಫೆಬ್ರವರಿ ಮಾರ್ಚ್ ತಿಂಗಳದು, ಮತ್ತೆ ಲಾಸ್ಟ್ ಇಯರ್ ಫೆಬ್ರವರಿ ಮಾರ್ಚ್ದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಇಷ್ಟು ಪೆಂಡಿಂಗ್ ಅಂತೂ ಇದೆ. ನೋಡೋಣ, ಏನಾದರೂ ಹೊಸದಾಗಿ ಅಪ್ಡೇಟ್ಸ್ಗಳು ಬಂದ್ರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟೇ ಅಪ್ಡೇಟು. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.